ಮುಂಜಾನೆಯಿಂದ ಈ ಸಮಯದವರೆಗೂ ದೇವರನ್ನು ಕೀರ್ತಿಸಿ ಮಹಿಮೆ ಪಡಿಸಿ ಅವರ ವಾಕ್ಯವನ್ನು ನಾವು ಆಲಿಸಿದ್ದೇವೆ. ನಾವು ಆಲಿಸಿದಂಥ ವಾಕ್ಯಗಳು ವ್ಯರ್ಥವಾಗದೆ ನಮ್ಮ ಹೃದಯ ಎಂಬುವ ಹೊಲದಲ್ಲಿ ಬಿತ್ತಲ್ಪಟ್ಟು 100ರಷ್ಟು 60ರಷ್ಟು 30ರಷ್ಟು ಫಲ ಕೊಡುವಂತೆ ನಾನು ದೇವರ ಯೋಜನೆಯಂತೆ ಅವರ ಚಿತ್ತವನ್ನು ನೆರವೇರಿಸುವ ಮಕ್ಕಳಾಗಲು ನಮ್ಮನ್ನೇ ಒಪ್ಪಿಸಿಕೊಡುತ್ತಾ 2 ಕರಗಳನ್ನು ಚಾಚೋಣ. ಪರಿಶುದ್ಧಾತ್ಮರು ನಮ್ಮ ಹೃದಯವನ್ನು ಬಿತ್ತಲ್ಪಡಲಿ ಎಂದು 2 ಕರಗಳನ್ನು ಚಾಚುತ್ತಾ ಸ್ತುತಿಸಿ ಆತ್ಮರನ್ನು ಕೂಗಿ ಕರೆಯೋಣ. ಹಾಲೆಲೂಯ ಹಲ್ಲೆಲೂಯ 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 ಪರಿಶುದ್ಧಾತ್ಮರೇ ಅಭಿಷೇಕಿಸಿ ಪವಿತ್ರಾತ್ಮರೇ ಅನುಗ್ರಹಿಸೆನ್ನನ್ನು. ವಿಶ್ವಾಸದಿಂದ ಎಲ್ಲರೂ ಆಡೋಣ. ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸೆನ್ನನ್ನು. ಆತ್ಮರೇ ಆತ್ಮರೇ ಪವಿತ್ರ ಅನುಗ್ರಹಿಸೆನ್ನನ್ನು. ಆತ್ಮರೇ ಓ ಪರಿಶುದ್ಧಾತ್ಮರೇ ನನ್ನ ನಿತ್ಯ ಸಹಾಯಕನೇ, ಧೈರ್ಯದ ವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಮತ್ತೊಮ್ಮೆ ಆಡೋಣ. ಓ ಪರಿಶುದ್ಧಾತ್ಮರೇ ನನ್ನ ನಿತ್ಯ ಸಹಾಯಕರೇ, ಧೈರ್ಯದ ವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಆತ್ಮರನ್ನು ಕೂಗಿ ಕರೆಯುವ 2 ಕರಗಳನ್ನು ಚಾಚುತ್ತಾ ಸ್ವರವೆತ್ತಿ ಪವಿತ್ರ ವಿಶ್ವಾಸದಿಂದ ಕರೆಯೋಣ. ಅನುಗ್ರಹಿಸೆನ್ನನು. ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸೆನ್ನನು. ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸೆನ್ನನು. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಪ್ರೈಸ್ ದಿ ಲಾರ್ಡ್. Praise the ಪಾಪ Lord. ನಿವೇದನೆ ಯಾರಾದರೂ ಮಾಡುವುದಾದರೆ ಫಾದರ್ ಆ ರೂಮಲ್ಲಿದ್ದರೆ ಹೋಗಿ ಪಾಪ ನಿವೇದನೆ ಮಾಡಿ. ಕನ್ಫೆಷನ್ ಮಾಡುವವರು ಯಾರಾದರೂ ಇದ್ದಲ್ಲಿ ಫಾದರ್ ಆ ಕೊಠಡಿಯಲ್ಲಿದ್ದಾನೆ, ಹೋಗಿ ಪಾಪ ನಿವೇದನೆ ಮಾಡಿ ಬನ್ನಿ. ಕುಳಿತುಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಸ್ವರವೆತ್ತಿ ಹಾಲೆಲೂಯ. ಕಿವಿ ಉಳ್ಳವರೆಲ್ಲರೂ ಹಾಲೆಲೂಯ. ಸ್ವರವಿರುವವರೆಲ್ಲರೂ ಹಾಲೆಲೂಯ. ಬದುಕಿರುವವರೆಲ್ಲರೂ ಒಮ್ಮೆ ಹಾಲೆಲೂಯ. ಸತ್ತವರೆಲ್ಲರೂ ಒಮ್ಮೆ ಹಾಲೆಲೂಯ. ಸತ್ತವರು ಇದ್ದಾರೆ ನಮ್ಮ ಮುಂದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ನಾವು ಮೊದಲ ತರಗತಿಯಲ್ಲಿ ಆಲಿಸಿದ ವಾಕ್ಯ ಯಾವುದು? ದೇವರ ಸೇವೆ. ದೇವರು ನಮಗೆ ಮಾಡಿದ ಸೇವೆನಾ ನಾವು ಮಾಡಿದ ಸೇವೆನಾ? ದೇವರು ನಮಗೆ ಮಾಡಿದ್ದು. ದೇವರು ನಮಗೇನು ಮಾಡಿದ್ರು? ದೇವ್ರು ನಮಗೇನು ಮಾಡಿದ್ರು?
ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ. Jeremiah 29, chapter 29, verses 11. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲೆಂದೇ ನಿಮ್ಮ ಕುರಿತು ನನಗೊಂದು ಆಲೋಚನೆ ಇದೆ. ಆ ಆಲೋಚನೆ ಅಹಿತಕರವಾದುದಲ್ಲ, ಯೋಜನೆಗಳಲ್ಲ, ಹಿತಕರವಾದ ಯೋಜನೆಗಳೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಯೋಜನೆ ಸಕಲವನ್ನ ಸೃಷ್ಟಿ ಮಾಡಿ, ಆ ಸೃಷ್ಟಿಯಲ್ಲಿ ತನ್ನ ರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿ, ಮನುಷ್ಯನು ಸಂದೇಹವಿಲ್ಲದೆ, ದುಃಖವಿಲ್ಲದೆ, ರೋಗವಿಲ್ಲದೆ ಉತ್ತಮವಾಗಿ ಜೀವಿಸಬೇಕೆಂಬುದೇ ದೇವರ ಯೋಜನೆ. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಹೌದಾ ಇಲ್ವಾ? ಹೌದು. ಹೌದಾ? ಹಾ. ಚೆನ್ನಾಗಿದ್ದೀರಾ? ಸ್ವರ್ವಿಲ್ಲ? ಚೆನ್ನಾಗಿದ್ದೀರಾ? ಯಾವ ರೀತಿ ಚೆನ್ನಾಗಿದ್ದೀರಾ? ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದೀನಿ, ನನಗೇನು ಕೊರತೆ ಇಲ್ಲ ಅನ್ನೋರು ಇಲ್ಲಿದ್ದರೆ ಕೈ ಮೇಲೆ ಮಾಡಿ. Praise the Lord. Hallelujah. Hallelujah. ದೇವರು ಎಲ್ಲವನ್ನ ಉತ್ತಮವಾಗಿಯೇ ಸೃಷ್ಟಿ ಮಾಡಿದರು. ದೇವರ ಯೋಜನೆ ಎಲ್ಲವೂ ಉತ್ತಮವಾಗಿಯೇ ಇದ್ದವು. ದೇವರ ಯೋಜನೆಯಂತೆ ಜೀವಿಸಬೇಕೆಂಬುದು ದೇವರ ದೃಢ ಸಂಕಲ್ಪವಾಗಿತ್ತು. ಮನುಷ್ಯನೊಟ್ಟಿಗೆ ದೇವರು ಸತ್ಸಂಬಂಧದಲ್ಲಿ ಜೀವಿಸಿ, ಮನುಷ್ಯನನ್ನು ದೇವರು ಪ್ರೀತಿಸಿ, ದೇವರನ್ನು ಮನುಷ್ಯನು ಪ್ರೀತಿಸಬೇಕೆಂಬುದೇ ದೇವರ ಸಂಕಲ್ಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿಯೇ ಒಂದೇ ವಾಕ್ಯದಲ್ಲಿ ಎಲ್ಲ ಸೃಷ್ಟಿಯಾಗಲಿ ಅಂತ ದೇವರು ಮನುಷ್ಯನಿಗೆ ತನ್ನ ರೂಪವನ್ನು ಕೊಡಲು ಆಶೀರ್ವದಿಸಲ್ಪಟ್ಟಂಥ ಈ ಮಣ್ಣನ್ನು, ಏನನ್ನ, ಈ ಮಣ್ಣನ್ನು, ಬರೀ ಮಣ್ಣ, ಆಶೀರ್ವದಿಸಲ್ಪಟ್ಟಂಥ ಭೂಮಿ ಆಕಾಶಗಳನ್ನು ಆಶೀರ್ವದಿಸಿ ಅವರು ಆಶೀರ್ವದಿಸಲ್ಪಟ್ಟ ಈ ಮಣ್ಣಿಂದ ಮನುಷ್ಯನ ದೇಹವನ್ನು ಉಂಟು ಮಾಡಿದರು. ಬರೀ ಮಣ್ಣಿಂದ ಅಲ್ಲ, ಆಶೀರ್ವದಿತವಾದಂಥ ಮಣ್ಣು, ದೇವರ ಅನುಗ್ರಹವನ್ನು ಹೊಂದಿದ ಈ ಮಣ್ಣು ಅದಕ್ಕೆ ಫಲ ಕೊಡುತ್ತೆ. ಈ ಹದವಾದ ಮಣ್ಣನ್ನು ಮನುಷ್ಯನಾಗಿ ಸೃಷ್ಟಿ ಮಾಡಿ ಜೀವಾತ್ಮವನ್ನು ದೇವರು ಕೊಟ್ಟರು. ನಾನು ಫಲ ಕೊಡಬೇಕೆಂಬುವ ಯೋಜನೆಯಿಂದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರು ಹೇಗೆ ಈ ಭೂಮಿಯನ್ನು ಆಶೀರ್ವದಿಸಿ ಅದಕ್ಕೆ ಬಿತ್ತನೆಯ ಕಾರ್ಯವನ್ನು ಮಾಡುವಾಗ ಆ ಹೊಲವು ಹದವಾಗಿ ಬೀಜ ಬಿತ್ತಲ್ಪಟ್ಟು ಮಳೆಗೆರೆದು ಆ ಮೊಳಕೆ ಹೊಡೆದು ಅದು ಹೇಗೆ ಫಲ ಕೊಡುತ್ತೋ, ಹಾಗೆ ಯಜಮಾನನಿಗೆ ನಾನು ಫಲ ಕೊಡಬೇಕೆಂಬುವ ಒಂದೇ ಒಂದು ಕಾರಣಕ್ಕಾಗಿ ಆಶೀರ್ವದಿಸಲ್ಪಟ್ಟಂಥ ಮಣ್ಣನ್ನು ತೆಗೆದು ಮನುಷ್ಯನಾಗಿ ರೂಪಿಸಿ ಈಗ ಅವರ ಜೀವಾತ್ಮವನ್ನು ಉಚಿತವಾಗಿ ನಮಗೆ ನೀಡಿದರು. ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ಎಫೆಸ್ಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 11ನೇ ವಾಕ್ಯ. ಎಫೆಸಿ chapter 1 verses 11. ಎಫೆಸಿಯ 1ನೇ ಅಧ್ಯಾಯ 11ನೇ ವಾಕ್ಯ. ದೈವ ಯೋಜನೆಯಂತೆಯೇ ಸಕಲವೂ ಸಂಭವಿಸುತ್ತದೆ. ದೇವರು ಆದಿಯಲ್ಲೇ ಸಂಕಲ್ಪಿಸಿದಂತೆ ತಮ್ಮ ಚಿತ್ತಾನುಗುಣವಾಗಿ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಾಗಿದೆ ದೇವರ ಸತ್ಸಂಬಂಧ. ಹದವಾದ ಮಣ್ಣಿನಿಂದ ನನ್ನನ್ನು ಸೃಷ್ಟಿಸಿ ಅನುಗ್ರಹಿಸಿ ಜೀವಾತ್ಮವನ್ನು ನನಗೆ ಕೊಟ್ಟಂಥ ದೇವರು ನನ್ನ ಚಿತ್ತದಂತೆ ನನ್ನ ಮಕ್ಕಳು ಜೀವಿಸಲಿ ಎಂದು ಏದೇನ್ ವನದಲ್ಲಿ ಬಿಟ್ಟರು. ಏದೇನ್ ವನದಲ್ಲಿ ಬಿಟ್ಟ ದೇವರು ಅವರಿಗೆ ಇಷ್ಟ ಬಂದಿದ್ದೆಲ್ಲವನ್ನು ತಿಂದು ಅವರ ಯೋಜನೆಯ ಪ್ರಕಾರ
ಅವರನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ, ದೇವರೆಂಬ ನನ್ನ ಸೃಷ್ಟಿಕರ್ತನಿದ್ದಾನೆ ಎಂಬುವುದಕ್ಕಾಗಿ ಅವರನ್ನು ನೆನಪಿಗೆ ತಂದುಕೊಳ್ಳಲು ಒಂದು ಆಜ್ಞೆಯನ್ನು ಕೊಟ್ಟರು. ಏನು ಕೊಟ್ಟರು? ಭಯಪಡಿಸಿಲ್ಲ. ಭಯಪಡಿಸುವುದಕ್ಕಾಗಿ ಈ ಮರನ ಇಟ್ಟಿಲ್ಲ. ಆ ಮರನ ನೋಡಿದಾಗಲ್ಲ ನನ್ನ ಅಪ್ಪ ಹೇಳಿದ್ದಾನೆ ಇದನ್ನು ತಿನ್ನಬಾರ್ದು ಅಂತ. ನನಗೊಬ್ಬ ಅಪ್ಪ ಇದ್ದಾನೆ, ಆತನ ಯೋಚನೆ ಇದನ್ನು ನಾನು ತಿನ್ನಬಾರ್ದು, ಇದನ್ನು ತಿಂದು ನಾನು ಸಾಯಬಾರ್ದು ಎಂಬುವ ಒಂದೇ ಕಾರಣಕ್ಕಾಗಿ ಏದೇನು ತೋಟದ ಮಧ್ಯದಲ್ಲಿದ್ದಂಥ ಮರವನ್ನು ದೇವರು ಸೃಷ್ಟಿ ಮಾಡಿದರು. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಆದರೆ ಸೃಷ್ಟಿಕರ್ತನ ಯೋಜನೆಯನ್ನು ನಾವು ಮರೆತು, ಸೃಷ್ಟಿಕರ್ತನ ಯೋಜನೆಯನ್ನು ಮರೆತು, ತಂದೆ ಆಡಿದ ಪ್ರೀತಿಯ ವಚನಗಳನ್ನು ತಿರಸ್ಕರಿಸಿ, ನನ್ನದೇ ಆದಂಥ ಆಲೋಚನೆಯಲ್ಲಿ, ನನ್ನದೇ ಆದಂಥ ಚಿಂತನೆಯಲ್ಲಿ, ನನ್ನದೇ ಆದ ವಕ್ರ ಬುದ್ಧಿಯಲ್ಲಿ ಮರವನ್ನು ಇಚ್ಛಿಸಿದೆ. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನಮಗೆ ಎತ್ತ ತಂದೆ ತಾಯಿಗಳು ತುಂಬ ಅಡ್ವೈಸ್ ಮಾಡ್ತಾರೆ, ಅಲ್ಲಿ ಹೋಗಬೇಡ, ಅದನ್ನು ಮಾಡಬೇಡ, ಅಲ್ಲಿ ಹೋದರೆ ಮಗ ನಿನ್ನ ಜೀವನ ಹಾಳಾಗುತ್ತೆ ಅಂತ ಹೇಳುವಾಗ ಒಂದು ಸಲ 2 ಸಲ ಕೇಳ್ತೀವಿ, 3ನೇ ಸಲ ಏನು ಮಾಡ್ತೀವಿ? ಏನಕ್ಕೆ ಹೋಗೋದು? ನಮ್ಮಪ್ಪ ಹೋಗಬೇಡ ಅಂತ, ಅಲ್ಲಿ ಏನೈತೆ ಅಂಥದ್ದು ನೋಡಿ ಬಂದುಬಿಡೋಣ, ನೋಡಿಬಿಟ್ಟು ಬಂದುಬಿಡೋಣ. ಸಂತ ಅಗಸ್ಟಿನ್ ಗೊತ್ತಾ? ಸಂತ ಅಗಸ್ಟಿನ್ ಕೇಳಿದ್ದೀರಾ? ಯಾರವರು? ಸಂತ ಆಗೋಕ್ಕೂ ಮುಂಚೆ ಯಾರು ಅಂತ ಗೊತ್ತಾ? ದೊಡ್ಡ ಕುಡುಕ, ದೊಡ್ಡ ವ್ಯಭಿಚಾರಿ, ಪೊರ್ಕಿ ಅಂತಾರಲ್ಲ, ಹಂಗೆ ಜೀವನ ಮಾಡ್ತಾಯಿದ್ರು. 13 ವರ್ಷದವರೆಗೂ ತಾಯಿಯ ಮಡಿಲಿನಲ್ಲಿ ಹರಳಿದ ಹೂ 14ನೇ ವರ್ಷದಲ್ಲಿ ಲೌಕಿಕವಾದ ಚಿಂತನೆಗಳಲ್ಲಿ ಒಳಗಾಗಿ ಸ್ನೇಹಿತರೊಡನೆ ಒಂದು ನಾಟಕ ನೋಡಲು ಹೋದರು. ನೋಡೋಕ್ಕೆ ನಾಟಕ ನೋಡಲು ಹೋದರು. ಅದು ಅಗಸ್ಟಿನ್ ಅವ್ರಿಗೂ ಇಷ್ಟ ಇರಲಿಲ್ಲ. ಅಗಸ್ಟಿನ್ ಆ ನಾಟಕಕ್ಕೆ ಹೋಗಿ ಸುಮಾರು 1 ಗಂಟೆಗಳು ಕಣ್ಗಳನ್ನು ಮುಚ್ಕೊಂಡೇ ಬರೀ ಸ್ವರವನ್ನು ಆಲಿಸ್ತಾ ಇದ್ದರು. ಒಮ್ಮೆ ಅರಂಗ ಮಂದಿರದಲ್ಲಿ ಸೆಳ್ಳೆಗಳು, ಚಪ್ಪಾಳೆಗಳು ತಟ್ಟುತ್ತಾ ಆರ್ಭಟಿಸುತ್ತಿರುವಂಥ ಸಂದರ್ಭ 1 ಅವರ್ ಸಹಿಸಿಕೊಂಡಿದ್ದ ಈ ಅಗಸ್ಟಿನಲ್ಲಿ ಇವರೆಲ್ಲರೂ ಇಷ್ಟೊಂದು ಸಂತೋಷ ಪಡೋದಕ್ಕೆ ಏನಿರಬಹುದು? ಒಂದು ಕುತೂಹಲ ಪ್ರಾರಂಭವಾಯಿತು. ಅಗಸ್ಟಿನ್ ಕಣ್ಬಿಟ್ಟು ನೋಡಿದ್ರು, ಒಂದು ಸ್ತ್ರೀ ಪುರುಷ ಬೆತ್ತಲೆಯಾಗಿ ನಿಂತಿರುವ ಚಿತ್ರ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಮನುಷ್ಯನ ಆಲೋಚನೆ, ತಾಯಿ ಮಗನಿಗಾಗಿ, ಗಂಡನಿಗಾಗಿ ಪ್ರಾರ್ಥಿಸುತ್ತಿದ್ದಂಥವರು ಮೋನಿಕಾ. ಅಂಥ ಶ್ರೇಷ್ಠ ತಾಯಿಯ ಪ್ರಾರ್ಥನೆಯನ್ನು ಉಲ್ಲಂಘಿಸಿ ಸ್ನೇಹಿತರೊಡನೆ ನಾಟಕ ನೋಡಿ ಬಂದುಬಿಡ್ತೀನಿ ಅಂತ ಹೋದ ಅಗಸ್ಟಿನ್ ಮತ್ತೆ ಹಿಂತಿರುಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಆ ನಾಟಕದಲ್ಲೇ ಇದ್ದಂಥ ಒಬ್ಬ ಕಲಾಕಾತಿ ಕ್ರಿಸ್ಟಿನಾ ಎಂಬುವ ಮಹಿಳೆ ವ್ಯಭಿಚಾರಿಯೊಂದಿಗೆ ಸ್ನೇಹ ಬೆಳೆಸಿ ಸುಮಾರು 14 ವರ್ಷಗಳ ಕಾಲ ಆಕೆಯೊಂದಿಗೆ ವ್ಯಭಿಚಾರದಲ್ಲಿ ತೊಡಗಿ, ಆ ವ್ಯಭಿಚಾರದಲ್ಲಿ ಒಂದು ಮಗುವನ್ನು ಆಕೆ ಪಡೆಯುತ್ತಾಳೆ. ಎಲ್ಲವನ್ನ ಗ್ರಹಿಸಿಕೊಂಡ ತಾಯಿ ಮೋನಿಕಾ ಮಗನಿಗಾಗಿ ಹಿಂಬಾಲಿಸಿ ದೇವರ ಯೋಜನೆಯನ್ನು ಅರಿತುಕೊಂಡ ತಾಯಿ ತನ್ನ ಮಗ ಮನಪರಿವರ್ತನೆಯಾಗಲಿ ಅಂತ ಪ್ರಯತ್ನ ಪಟ್ಟರು. 18 ವರ್ಷಗಳಾದರೂ ಪರಿವರ್ತನೆ ಆಗಲಿಲ್ಲ. ಅಗಸ್ಟಿನ್ ತಾಯಿ ಸಂತ ಆಂಬ್ರೋಸ್ ಅವರು ಬಿಷಪ್ ಆಗಿರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡ್ತಾರೆ. ಇದುವರೆಗೂ ನಾನು ಪ್ರಾರ್ಥಿಸಿದೆ, ಇದುವರೆಗೂ ನಾನು ಪ್ರಯತ್ನ ಪಟ್ಟೆ, ಅವನು ಬದಲಾಗುವ ಹಾಗಿಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಆಂಬ್ರೋಸ್ ಅವರು ಹೇಳ್ತಾರೆ, ಮಗಳೇ, ದೇವರ ಚಿತ್ತ ನಿನ್ನಲ್ಲಿ ನೆರವೇರುವ ಸಮಯದಲ್ಲಿ ಪಲಾಯನ ಮಾಡಬೇಡ.
ನೋಡಿ, ಇನ್ನು ಸ್ವಲ್ಪ ದಿನ ಪ್ರಾರ್ಥಿಸು. ಒಮ್ಮೆ ಪ್ರಾರ್ಥಿಸದಿದ್ದಂಥ ತಾಯಿ, ಮಗ ಮನೆಗೆ ಬಂದಾಗ ತಾಯಿ ಪ್ರಾರ್ಥಿಸ್ತಿರ್ತಾರೆ. ಈ ಅಗಸ್ಟಿನ್ ಅವರ ಕಣ್ಣಿಗೆ ಒಂದು ಪುಸ್ತಕ ಕಾಣುತ್ತೆ. ಆ ಪುಸ್ತಕ ಗಾಳಿಯಲ್ಲಿ ಹೀಗೆ ತೆರೆಯಲ್ಪಡುತ್ತೆ. ನೀವು ಸಿನಿಮಾದಲ್ಲೆಲ್ಲ ಫ್ಯಾನ್ ಹಾಕಿದ್ರೆ ಆರ್ತದೆ, ಆದರೆ ಇಲ್ಲಿ ಪರಿಶುದ್ಧಾತ್ಮರು ಆರಿಸಿದ್ರು. ಆಗ ಅವರು ಏನದು ಅಂತ ಕುತೂಹಲದಿಂದ ಆ ಪುಸ್ತಕನ ತಗೊಂಡ್ರು. ಆ ಪುಸ್ತಕ ಆಗಿತ್ತು ದೇವರ ಯೋಜನೆಯ ಪ್ರಕಟ, ಬೈಬಲ್ ಶ್ರೀಗಂಧ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಅದರಲ್ಲಿ ಅವರಿಗೆ ಸಿಕ್ಕ ವಾಕ್ಯ ಮತ್ತಾಯನ ಶುಭ ಸಂದೇಶದಲ್ಲಿ 16ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. 26. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರು ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ಶಾರೀರಿಕವಾದ ಸುಖದಿಂದ, ಶಾರೀರಿಕವಾದಂಥ ಆಲೋಚನೆಯಿಂದ ಏನು ಮಾಡಲು ಲಾಭ ಇದೆ? ಏನು ಲಾಭ ಇದೆ? ಈ ಶರೀರ ನಶಿಸಿ ಹೋದರೂ ನೀನು ಏನು ಪ್ರಪಂಚದಲ್ಲಿ ಗೆಲ್ಲಿಗೆ ಸಾಧ್ಯವಿಲ್ಲ. ಯಾಕೆಂದರೆ ನಿನ್ನ ಆತ್ಮ ನಷ್ಟಪಟ್ಟು ಹೋಗುತ್ತೆ. ಈ ಒಂದೇ ಒಂದು ವಾಕ್ಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅರ್ಥ ಆಗ್ತಾ ಇದೆಯಾ? ಏನು ಅರ್ಥ ಆಯಿತು? ಎಲ್ಲ ಒಡಿಯಂಗೆ ನೋಡ್ತಾ ಇದ್ದೀರ. ಏನು ಅರ್ಥ ಆಯಿತು? ಏನಾದರೂ ಹೇಳಬೇಕಲ್ವಾ? ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳಬಾರದು. ಅದೇನೇ ಅವನ ಆತ್ಮ ನಷ್ಟ. ಏನಕ್ಕೆ ಈ ವಾಕ್ಯವನ್ನು ಅಗಸ್ಟಿನ್ಗೆ ದೇವರು ಕೊಟ್ಟರು? ಎಲ್ಲವನ್ನೂ ಗೆದ್ದುಕೊಂಡು ನಮ್ಮ ಪ್ರಾಣವನ್ನ ಕಳ್ಕೊಂಡ್ರೆ ಪ್ರಯೋಜನವಿಲ್ಲ. ನಾನು ಕೇಳ್ತಾ ಇರೋದು, ಈ ವಚನವನ್ನ ಅಗಸ್ಟಿನ್ ಅವರಿಗೆ ಯಾಕೆ ದೇವರು ಕೊಟ್ಟರು? ಮನ ತಿರುಗುವುದಕ್ಕೆ, ಮನ ಪರಿವರ್ತನೆಗಾಗಿ. ಪ್ರೈಸ್ ದಿ ಲಾರ್ಡ್. ಇದಾಗಿತ್ತು ಅಗಸ್ಟಿನ್ ಅವರು ದೇವರ ಕಡೆ ಬರುವ ಯೋಚನೆಯ ವಾಕ್ಯ. ಮತ್ತಾಯನ ಶುಭ ಸಂದೇಶ 16:26. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ವಚನವನ್ನು ಆಲಿಸಿ, ವಚನವನ್ನು ಓದಿದ ಈ ಅಗಸ್ಟಿನ್ ಆ ಕ್ಷಣದಿಂದ ಮನಪರಿವರ್ತನೆ ಆದರು. ಮನಪರಿವರ್ತನೆಯಾಗಿ ಯೇಸುವಿಗಾಗಿ ಜೀವಿಸಬೇಕು, ದೇವರ ಚಿತ್ತದಂತೆ ನಾನು ಜೀವಿಸಬೇಕೆಂಬ ದೃಢ ನಂಬಿಕೆಯಲ್ಲಿ ತಾಯಿಯೊಂದಿಗೆ ಸಂತ ಆಂಬ್ರೋಸ್ ಅವರ ಬಳಿಗೆ ಹೋದರು. ಆಂಬ್ರೋಸ್ ಅವರು ಹೇಳಿದ್ರು, ಪ್ರಾರ್ಥನೆ ಮಾಡು ಮಗ. ಆಂಬ್ರೋಸ್ ಅವರು ಬ್ಲೆಸ್ ಮಾಡಿ ಕಳಿಸಿದ್ರು, ಪ್ರಾರ್ಥನೆ ಮಾಡಿ. ಆಂಬ್ರೋಸ್ ಅವರು ಸಂತ ಅಗಸ್ಟಿನ್ ಅವರು ಪ್ರಾರ್ಥನೆ ಮಾಡ್ತಾ ಇರುವಂಥ ಸಂದರ್ಭ. ನಾನು ಬೈಬಲ್ ಶ್ರೀಗಂಧದ ವಾಕ್ಯಗಳನ್ನೆಲ್ಲ ಅರಿತುಕೊಳ್ಳಬೇಕು. ಬೈಬಲ್ ಶ್ರೀಗಂಧದಲ್ಲಿರೋ ವಾಕ್ಯಗಳನ್ನು ನನಗೆ ಅರ್ಥೈಸಿಕೊಳ್ಳಬೇಕು. ಅದರ ನಿಗೂಢತೆಗಳನ್ನು ನಾನು ಕಾಣಬೇಕು. ಸ್ವರ್ಗ ಸಾಮ್ರಾಜ್ಯವನ್ನು ನಾನು ಕಾಣಬೇಕು. ಉತ್ತರಿಕ ಮಧ್ಯಸ್ಥಿಕೆ ಸ್ಥಳವನ್ನು ನಾನು ಕಾಣಬೇಕು. ನಾನು ದೇವರಿಗೆ ದೊಡ್ಡ ಯೋಜನೆಯನ್ನು, ದೇವರ ಯೋಜನೆಯಲ್ಲಿ ನಾನು ಭಾಗಿಯಾಗಬೇಕು ಎಂಬ ಅನೇಕ ವಿಷಯಗಳನ್ನು ಮುಂದಿಟ್ಟು ಪ್ರಾರ್ಥಿಸುತ್ತಿರುವಾಗ ನಾನು ಇದಕ್ಕೆ ಏನು ಮಾಡಬೇಕು? ಸ್ವಾಮಿ ದರ್ಶನ ಇಟ್ಟು ಹೇಳಿದ್ರು, ಅಗಸ್ಟಿನ್, ನಿನ್ನ ಕೈಯಲ್ಲಿರುವ ಜ್ಞಾನ ಭಂಡಾರದಲ್ಲಿ ಪೌಲನೆಂಬುವವನು 13 ಪುಸ್ತಕಗಳನ್ನು ಬರೆದಿದ್ದಾನೆ. ಈ 13 ಪುಸ್ತಕಗಳನ್ನು ನೀನು ಓದು, ಎಲ್ಲವನ್ನ ಪಡೆಯುವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಕುರಿತು ಒಂದು ಭವಿಷ್ಯವಿದೆ, ನನಗೊಂದು ಜೀವನವಿದೆ, ನನಗೊಂದು ಜೀವನ ಹಿತಕರವಾಗಿದೆ. ಅದು ದೇವರ ಯೋಜನೆ. ಅಂದರೆ ನೀನು ಬೈಬಲ್ ಓದಬೇಕು.
ಸುಮ್ಮನೆ ಇಲ್ಲಿ ನಾನು ವಚನಗಳನ್ನು ಕೊಟ್ಬಿಟ್ಟು ಓದ್ಕೊಂಡು ಬರ್ಕೊಂಡು ಹೋಗೋದಲ್ಲ. ಇದರ ಅರ್ಥ ಏನು? ಈ ಅಗಸ್ಟಿನ್ ಮೇಲೆ ಇಟ್ಟ ಯೋಜನೆ ನಿನ್ನ ಮೇಲೆ ಇಟ್ಟಿದ್ದಾರೆ. ಅದನ್ನೇ ಹೇಳಿದ್ದು ಯೆರೆಮೀಯ ಪ್ರವಾದಿಯ ಗ್ರಂಥದಲ್ಲಿ. ಏನನ್ನ ಹೇಳಿದ್ರು? ಯೆರೆಮೀಯ ಪ್ರವಾದಿಯ ಗ್ರಂಥದಲ್ಲಿ, ನಿನ್ನ ಕುರಿತು ನನಗೊಂದು ಪದ್ಧತಿ ಇದೆ, ಆ ಪದ್ಧತಿ ಅಹಿತಕರವಾದದಲ್ಲ, ಹಿತಕರವಾದ ಪದ್ಧತಿ. ಆ ಪದ್ಧತಿ ಏನು? 12ನೇ ವಾಕ್ಯ ನೋಡೋಣ. ಯೆರೆಮೀಯ 12, 29-12. ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ 12ನೇ ವಾಕ್ಯ. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾತನಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅವು ಅಹಿತ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆಗಳೇ. 12ನೇ ವಾಕ್ಯ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ. ನಾನು ಕಿವಿ ಕೊಡುವೆನು. ನೀವು ನನ್ನನ್ನು ಹುಡುಕುವಿರಿ. ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಅಗಸ್ಟಿನ್ ಈ ರೀತಿ ಕೆಟ್ಟು ಹೋಗಲು ಒಂದು ಕಾರಣ ಇತ್ತು, ಆತ ಬದಲಾಗಲು ಒಂದು ಕಾರಣ ಇತ್ತು. ಅದಾಗಿದೆ, ಆತನು ಬದಲಾಗಿ ದೇವರನ್ನು ಹುಡುಕಲು ಪ್ರಾರಂಭಿಸಿದನು, ದೇವರೊಡನೆ ಮಾತನಾಡಲು ಪ್ರಾರಂಭಿಸಿದನು, ದೇವರ ಚಿತ್ತಾನುಸಾರ ಜೀವಿಸಲು, ದೈವಿಕ ಸ್ವರವನ್ನು ಆಲಿಸಲು, ಕಾಣದೇ ಇರುವ ದೇವರಿಗಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುತ್ತಾ ಇಗೋ ದೇವರಿಗಾಗಿ ನಿರೀಕ್ಷಿಸಿದರು ಸಂತ ಅಗಸ್ಟಿನವರು. ಸಂತ ಅಗಸ್ಟಿನಾಗಿ ನಾನು ನೀನು ಮಾರ್ಪಡಬೇಕೆಂಬುದೇ ದೇವರ ಯೋಜನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಾನೊಬ್ಬ ಅಗಸ್ಟಿನ್, ನಾ ಪಾಪಿ ಅಗಸ್ಟಿನ್, ನಾನು ಹೊಸ ಅಗಸ್ಟಿನ್ ಆಗಬೇಕು. ನಾನೊಬ್ಬ ಕ್ರೂರಿ ಸೌಲ, ನಾನು ಪೌಲನಾಗಬೇಕು. ನಾನೊಬ್ಬ ಇನ್ನೂ ಅನೇಕ ವಿಷಯಗಳು ಉಂಟು, ಅನೇಕ ಕಾರ್ಯಗಳನ್ನು ಮಾಡುವವರು ನಾವಾಗಿದ್ದರೂ ಬದಲಾವಣೆ ಆಗಿ ದೇವರ ಚಿತ್ತದಂತೆ ನಾನು ಜೀವಿಸಬೇಕಾದರೆ ದೇವರನ್ನು ಹುಡುಕಬೇಕು. ಹೇಳ್ತಾರೆ, ನನ್ನನ್ನು ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ, ನಾನು ಕಿವಿಗೊಡುವೆನು. ಪ್ರತಿಯೊಬ್ಬರ ಪ್ರಾರ್ಥನೆಗೆ ದೇವರು ಕಿವಿಗೊಡ್ತಾರೆ. ಅವನು ಒಳ್ಳೆಯವನು ಕೆಟ್ಟವನು ಅಲ್ಲ, ಇವನು ಕುಡುಕ, ಇವನು ಕಳ್ಳ ಅಲ್ಲ. ದೇವರ ಮುಂದೆ ಎಲ್ಲರೂ ಮಕ್ಕಳೇ. ನಾವು ಮಾಡಬೇಕಾಗಿರೋ ಒಂದೇ ಒಂದು ಕಾರ್ಯ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯ. ಮತ್ತಾಯ 6:33. ಮತ್ತಾಯ 6:33. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸ್ವರವೆತ್ತಿ ಹಾಲೆಲೂಯಾ. ಯಾವೆಲ್ಲವೂ ನೀಡಲಾಗುವುದು? ಯಾವೆಲ್ಲವೂ ನೀಡಲಾಗುವುದು? ನಾನು ನಿಮಗೆ ಬರೀ ಒಂದು ವಾಕ್ಯ ಹೇಳಿದೆ. ಇಲ್ಲಿ 25ರಿಂದ 33ವರೆಗೂ ನಾನು 32, ಅಲ್ಲಿಂದ 7 ವಾಕ್ಯ ಹೇಳಲಿಲ್ಲ. ಒಂದೇ ವಾಕ್ಯ. ಯಾವುದು ನಮಗೆ ಅದರೊಟ್ಟಿಗೆ ಸಿಗುತ್ತೆ? ನಾವು ಬಯಸುವ ಸುಖ ನಿದ್ರೆ, ನಾವು ಕೇಳುವ ಆನಂದ, ನಾವು ಅನುಭವಿಸಬೇಕೆಂದಿರುವ ಪ್ರೀತಿ, ನಾವು ಅಚೀವ್ ಮಾಡಬೇಕಂತ ಲೈಫ್ ಯೇಸುವಿನೊಡನೆ ಒಂದಾದರೆ, ಆ ದೇವರ ಸತ್ಸಂಬಂಧದಲ್ಲಿ ಒಂದಾದರೆ ನಮಗೆ ಎಲ್ಲವೂ ದೊರಕುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಭವಿಷ್ಯವನ್ನು ಎಲ್ಲಿ ಕೇಳ್ತಾ ಇದ್ದೀವಿ? ಎಲ್ಲಿ ಹುಡುಕ್ತಾ ಇದ್ದೀವಿ? ಹೇಳ್ಬೇಕೇನಾದರೂ ಮಾತಾಡಿ. ಮೌನವಾಗಿದ್ದರೆ ನಿಮ್ಗೆ ನಿದ್ದೆ ಬರುತ್ತೆ, ನನಗೆ ಬೇಸರ ಆಗುತ್ತೆ. ಹೇಳಿ. ಇಷ್ಟು ಮಾತಾಡಿದ್ದೀನಿ, ನೀವೊಂದೆರಡು ಮಾತು ಮಾತಾಡಿ. ಏನಾಯಿತು? ಏನು ಅರ್ಥ ಆಯಿತು? ಏನು ಇಲ್ಲ, ಒಂದು ಪ್ರಶ್ನೆ ಕೇಳ್ತೀರಾ? ಹೇಳಿ.
ನಾವು ದೇವರನ್ನ ಹುಡುಕ್ತಾ ಇದ್ದೀವಾ? ಲೌಕಿಕ ವಿಷಯಗಳತ್ತ ಗಮನ ಹರಿಸ್ತಾ ಇದ್ದೇವೆ. ಅಮ್ಮ ಎಲ್ಲ ಟಾಕ್ ಕೊಡುವಾಗ ಸಿಸ್ಟರು ಎಲ್ಲ ವಾಕ್ಯಗಳು ಕೊಟ್ಟರು. ಅದು ನಾನು ಮತ್ತೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿದರೆ ಪಿತನಲ್ಲಿ ನಿಮಗೆ ಒಲವಿಲ್ಲ. ಸಂತ ಯೋಹಾನರು ಬರೆದ ಮೊದಲ ಪತ್ರ 5ನೇ ಅಧ್ಯಾಯದಲ್ಲಿ ಏನು ಹೇಳುತ್ತಾರೆ? ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿದರೆ ಪಿತನಲ್ಲಿ ನಿಮಗೆ ಒಲವಿಲ್ಲ. ನೀವು ದೇವರನ್ನು ಕಾಣಲು ಬರ್ತೀರಿ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 41ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ? 23-24ನೇ ವಾಕ್ಯದಲ್ಲೇನು? ನೀವು ನನ್ನನ್ನು ನೋಡಲು ಬರುವುದು ನಿಮ್ಮ ಕಾರ್ಯಸಿದ್ಧಿಗೆ, ನೀವು ನನ್ನನ್ನು ಆರಾಧಿಸುವುದು ಜನ ನೋಡಲಿ ಅಂತ. ಡೂಪ್ಲಿಕೇಟ್ ಆರಾಧನೆ. ನೀವು ನನ್ನಲ್ಲಿ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡುವುದೆಲ್ಲವೂ ಬೂಟಾಟಿಕೆ. ನೀವು ನನ್ನಲ್ಲಿ ಭಯವುಳ್ಳವರಾಗಿ, ನನ್ನಲ್ಲಿ ಪ್ರೀತಿಯುಳ್ಳವರಾಗಿ ನನ್ನ ಸನ್ನಿಗೆ ಬರೋದಿಲ್ಲ. ನೀವೆಲ್ಲವೂ ಮಾಡ್ತಾ ಇರೋದಲ್ಲ ನಾಟಕ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೈವಾರಾಧನೆ ಒರಿಜಿನಲ್ ಅಲ್ಲ. ದೇವರು ಹೇಳ್ತಾರೆ ಡೂಪ್ಲಿಕೇಟ್ ಆರಾಧನೆ. ಹೆಂಗೆ ಬರ್ತೀವಿ ಚರ್ಚ್ಗೆ? ಹೆಂಗೆ ಬರ್ತೀವಿ? ಚರ್ಚಿಗೆ ಬರುವಾಗ ನಮ್ಮಲ್ಲಿ ಭಯಭಕ್ತಿ ಉಂಟೋ? ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ ಅಂತ ರೆಡಿಯಾಗಿ ಬರುವುದುಂಟು? ಚರ್ಚಲ್ಲಿ ಬಂದಾಗ ಇದು ದೇವರ ಆಲಯ ಎಂದು ಶಿಸ್ತಿನಿಂದ ವರ್ತಿಸುವುದುಂಟು? ಹೇಳಿ. ದೈವ ಭಯ ಇದೆಯಾ? ದೈವ ಭಯ ಇದೆಯಾ? ಇಲ್ಲ. ಬಲಿಪೂಜೆಯಲ್ಲಿ ಹೇಗೆ ಭಾಗವಹಿಸ್ತೀವಿ? ಹೇಗೆ ಭಾಗವಹಿಸ್ತೀವಿ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸಾಮ್ಯಾರೇನೋ ಓದ್ತಾನೆ ಕೇಳೋದು. ಯಾರ ಪಕ್ಕದಲ್ಲಿರೋರು ಸ್ವರ್ಗದಲ್ಲಿರುವ ನಮ್ಮ ತಂದೆ ಅನ್ನುವಾಗ ಕೈ ಎತ್ತಲ್ಲ. ಶಾಂತಿ ಪ್ರಕಟಪಡಿಸ್ಕೊಳ್ಳಿ, ದೇವರ ಪ್ರೀತಿ ಹಂಚಿಕೊಳ್ಳೋದು. ನನ್ನಲ್ಲಿರುವ ವಕ್ರತೆಗಳೆಲ್ಲ ಹೋಗಿ, ಇಗೋ ನನ್ನಲ್ಲಿರುವ ದ್ವೇಷ ಎಲ್ಲ ಹೋಗಿ, ಇಗೋ ನನ್ನನ್ನು ಕಾಂಪ್ರಮೈಸ್ ಮಾಡಿಕೊಂಡು ದೇವರಲ್ಲಿ ಒಂದಾಗಿ ಆ ಬಲಿಯಲ್ಲಿ, ಕಲ್ವಾರಿಯ ಬಲಿಯಲ್ಲಿ ನನ್ನನ್ನು ಬಲಿಯಾಗಿ ಅರ್ಪಿಸಿಕೊಂಡು ಇಗೋ ಮತ್ತೊಬ್ಬರಿಗೆ ನನ್ನ ಕ್ಯಾರೆಕ್ಟರನ್ನು ಹಂಚುವುದೇ ಕ್ರಿಸ್ತನ ಶಾಂತಿ. ಏನ ನನ್ನ ಕ್ಯಾರೆಕ್ಟರ್ ಹೆಂಗಿದೆ? ನನ್ನ ಕ್ಯಾರೆಕ್ಟರ್ ಕ್ರಿಸ್ತನು ಕೊಟ್ಟ ಶಾಂತಿ ನನಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನಾನೊಬ್ಬ ಕ್ರೈಸ್ತ, ನಾನು ಅನುಭವಿಸುತ್ತಿರುವುದು ದೇವರನ್ನು. ಈಗ ದೇವರನ್ನು ಸ್ವೀಕರಿಸಲು ನಾನು ಸಿದ್ಧನಾಗಿದ್ದೇನೆ. ಕಲ್ವಾರಿಯ ಬಲಿ ಅರ್ಪಣೆಯ ಸ್ಮರಣೆಯಲ್ಲಿ ನನ್ನನ್ನೇ ನಾನು ಸಜೀವವಾಗಿ ಅರ್ಪಿಸಿಕೊಂಡಿದ್ದೇನೆ. ಆ ಬಲಿಯ ಯೋಗ್ಯತೆಯ ಮಾಂಸವನ್ನು ತಿನ್ನುವ ನಾನು ಯೇಸುವಿನ ಮಗನಾಗಿ, ಯೇಸುವಿನ ಮಗಳಾಗಿ ದೇವರ ಯೋಜನೆಯಂತೆ ಮಾರ್ಪಟ್ಟ ಆ ನಿಮಿಷ ನನ್ನಂತೆ ಪರರನ್ನು ಪ್ರೀತಿಸೆಂಬುವ ಆಜ್ಞೆಯನ್ನು ಉಲ್ಲಂಘಿಸಿ ಪರಮ ಪ್ರಸಾದವನ್ನು ಸ್ವೀಕರಿಸುವಾಗ ನಾನು ದೇವರ ಮಗನು, ಮಗಳು. ಮಾತಾಡಬೇಕು, ಹೇಳಲಿಕ್ಕೆ ಎಷ್ಟು. ದೇವ್ರ ಮಕ್ಳು, ಎಲ್ಲರೂ ದೇವ್ರ ಮಕ್ಳು, ಯಾರಿಲ್ಲ. ನಾನು ಹೇಳಿದ ಮಾತು ಅರ್ಥ ಆಯ್ತಾ ನಿಮಗೆ? ದೇಹ ಮಾತ್ರ ಇಲ್ಲಿದೆ, ಆತ್ಮ ಎಲ್ಲೋ ಇರುತ್ತೆ ನಮಗೆ. ನಾವು ಆಲಿಸುವಾಗ ಶ್ರದ್ಧೆಯಿಂದ ಹೇಳುತ್ತೆ, ದೇವರ ವಾಕ್ಯವನ್ನು ಆಲಿಸುವಾಗ ಶ್ರದ್ಧೆಯಿಂದ ಆಲಿಸಿರಿ. ವಿಮೋಚನಾ ಕಾಂಡ 25ನೇ ಅಧ್ಯಾಯ 26ನೇ ವಾಕ್ಯ ಏನು ಹೇಳ್ತದೆ? ವಿಮೋಚನಾ ಕಾಂಡ 25ನೇ ಅಧ್ಯಾಯ 15ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. ಕೈ ಇಟ್ಟರೆ ನಾಟಕ ಮಾಡಿದ್ರೆ ಎಲ್ಲ ಇಲ್ಲ. ಅಲ್ಲಿ ಕೇಳಿ, ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನೋಡಿ ಏನು ಹೇಳ್ತಾ ಇದ್ದಾರೆ? ದೇವರ ವಾಕ್ಯವನ್ನು ಶ್ರದ್ಧೆ ಅಂದ್ರೆ ಏನು? ಶ್ರದ್ಧೆ. ಅವನೇನು ಹೇಳ್ತಾ ಇದ್ದಾನೆ? ಆಕಾಶ ನೋಡೋದು, ಪಕ್ಕದಲ್ಲಿ ಕೂತ್ಕೊಂಡು ಗಿನ್ನೋದು, ಪಕ್ಕದಲ್ಲಿ ಮಾತಾಡೋದು,
ಉಪವಾಸ ಇದ್ದು ರಾತ್ರಿ ನಿದ್ದೆಗೆಟ್ಟು ಪ್ರಬೋಧನೆ ಮಾಡೋರು, ದೇವರ ಮಕ್ಕಳು ಬರ್ತಾರೆ, ಶಿಸ್ತಿನಿಂದ ಕನ್ಫೆಷನ್ ಮಾಡಿ ಒಂದು ಬಲಿಯ ಅರ್ಪಣೆ ಮಾಡಿ ಸಿದ್ಧರಾಗಿ ಬಂದು ಅವರಿಗೆ ಬಂದವರು ಬರಿಗೈಯಲ್ಲಿ ಹೋಗಬಾರ್ದು ಅಂತ ಕಷ್ಟಪಟ್ಟು ದೇವರ ವಾಕ್ಯವನ್ನು ಹಂಚಲು ಬರುವಾಗ ತಿರಸ್ಕಾರದ ಮನೋಭಾವನೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನನ್ನ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಿ, ಶಿಸ್ತಿನಿಂದ ಕೇಳಿ, ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾನು ಈಜಿಪ್ಟಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. ಸರ್ವೇಶ್ವರನೆಂಬ ನಾನೇ ನಿಮಗೆ ಆರೋಗ್ಯದಾಯಕ. ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಪ್ರಿಯರೇ, ಒಂದು ಸಿನಿಮಾ ಹಾಡನ್ನು ಕೇಳಲಿಕ್ಕೆ ನಾವು ಯಾವ ರೀತಿ ಕೂತ್ಕೊಳ್ತೀವಿ? ಯಾರಾದರೂ ಬಂದರೆ ಅವತ್ತು ಮಕ್ಳಿಗೂ ಹೊಡೆಯೋದು. ಈಗಿನ ತಂದೆಯಂದಿರು ಸೀರಿಯಲ್ ನಡೀತಾ ಇದೆ, ಮಗು ಅಮ್ಮ ಅನ್ನ ಕೊಡು ಅಂದರೆ ಮಗುಗೆ ಚಾರ್ಜು. ಸುಮ್ಮನೀರು ಹೊಟ್ಟೈತಾಳೆ ಲಕ್ಷ್ಮಿ. ನೆಕ್ಸ್ಟ್ ಏನು ಕುತೂಹಲ, ನೆಕ್ಸ್ಟ್ ನಿನ್ನ ಜೀವನ ಏನಾಗುತ್ತೆ ಕುತೂಹಲ ಉಂಟು. ಹಿಂಗನಸಲ್ಲಿ ಮನಸ ಉದುರೋಯ್ತಾ ಇದ್ದಾನೆ. ಕ್ಷಣಗಳು ನೀನು ಯೋಚಿಸಬೇಕು. ನಿನಗೆ ಕ್ಷಣವು ಉಸಿರು ಕೊಡುತ್ತಿರುವ ನಿನ್ನ ದೇವರನ್ನು ಸ್ಮರಿಸು. 1 ಥೆಸಲೋನಿಕ 5ನೇ ಅಧ್ಯಾಯ 16, 17, 18 ವಾಕ್ಯ ನೋಡೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 16, 17, 18 ವಾಕ್ಯ. ಸದಾ ಹರ್ಷಚಿತ್ತರಾಗಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಎಲ್ಲಾ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ. ಏನನ್ನ ಇಚ್ಛಿಸೋದು? ಉಪಕಾರ. ನೀವು ಸಂತೋಷವಾಗಿರಬೇಕು, ನೀವು ಹರ್ಷಚಿತ್ತರಾಗಿರಬೇಕು. ದೇವರು ಮಾಡಿದ ಉಪಕಾರಗಳಿಗೆ ಸ್ಮರಣೆ ಮಾಡುತ್ತಾ ಯೇಸು ಕ್ರಿಸ್ತರ ಮೂಲಕ ದೇವರು ನಮ್ಮಲ್ಲಿ ಇಚ್ಛೆ ಪಡುವುದು ಇದೊಂದನ್ನೇ. ಲವ್ ಆಫರಿಂಗ್ ತೆಗೆಯುವಾಗ 500 ರೂಪಾಯಿ ಹಾಕಿದೆ. ದೇವರಿಗೆ ಮೆಚ್ಚುಗೆಯೋ ದೇವರ ಚಿತ್ತವೋ ನೋಡಲಿ ಅಂತ ಹಿಂಗೆ ಹಾಕೋದು. ಅದು ಮಕ್ಕಳ ಕೈಯಲ್ಲಿ ಕೊಟ್ಟು ಕಳಿಸೋದು. ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು ಮಗು ಎತ್ಕೊಂಡು ಓಡುವಾಗ ಹಿಂದೆ ತಾಯಿ ಓಡೋದು. ಹಿಂಗೆ ಪೋಡು ಎಲ್ಲ ನೋಡಬೇಕಲ್ಲ. ನಿನ್ನ ಔದಾರ್ಯ, ನೀನು ತಿಂದು ಮಿಕ್ಕಿದನ್ನ ಕೊಡ್ತಾ ಇರೋದು, ನಿನಗಿರೋದನ್ನೆಲ್ಲ ಕೊಡ್ತಾ ಇಲ್ಲ. ನಿನಗಿರೋದನ್ನೆಲ್ಲ ಕೊಡು. ಬಡ ವಿಧವೆ 2 ಕಾಸನ್ನು ದೇವರಿಗೆ ಕಾಣಿಕೆಯಾಗಿ ಕೊಟ್ಲ. ತನ್ನಲ್ಲಿರುವುದೆಲ್ಲವನ್ನ ಅರ್ಪಿಸಿದಳು. ನೀನು ಅರ್ಪಿಸುವ ಕಾಣಿಕೆ ಯಾವುದು? ನಿನಗೆ ಸಾಕಾಯ್ತು. ನಿನಗೆ IT-BTಯಲ್ಲಿ ಕೆಲಸ ಮಾಡ್ತೀಯ, 1.5 ಲಕ್ಷ ಸಂಬಳ ತಗೋತೀಯ, ನಿನಗೆಲ್ಲ ಮನೇಲಿ ಐತೆ, 500 ರೂಪಾಯಿ ನೋಟ್ ಒಂದು ಕುಣಿತಾ ಇತ್ತು, ತಂದು ಹಾಕದೆ. ಆ ದೇವ್ರಿಗೆ ಅಂತ ಹಾಕಿದುಂಟು. ನೆಕ್ಸ್ಟ್ ಕಮಿಷನ್ ಕೊಡೋದು ದೇವರಿಗೆ. ಬಲಿಪೂಜೆ ಅರ್ಪಣೆಗೆ ದುಡ್ಡು ಕೊಟ್ಬಿಟ್ಟು ನನ್ನ ಕುಟುಂಬ ಅಗಸ್ಟಿನಮ್ಮ ಆ್ಯಂಡ್ ಫ್ಯಾಮಿಲಿ ದೇವರಿಗೆ ಕೃತಜ್ಞತಾ ಬಲಿ ಪೂಜೆ. ನಿನ್ನ ಹೆಸರಲ್ಲಿ ಬಂತಲ್ಲ, ಎಲ್ಲಿ ಬಂತು ಕೃತಜ್ಞತೆ? ಎಲ್ಲ ಕಡೆ ನಿನ್ನ ಹೆಸರು ಬರಬೇಕು ಎಂಬುವ ದಾನ ಧರ್ಮ ಮಾಡುತ್ತಾ ನೀನಿದದು ದೇವರ ಚಿತ್ತವಲ್ಲ, ದೇವರ ಇಚ್ಛೆ. ದೇವರು ನಿನಗೆ ಮಾಡಿದ ಸಹಾಯಕ್ಕಾಗಿ ಉಪಕಾರ ಸ್ಮರಣೆ ಮಾಡು. ಆತನ ಸನ್ನಿಧಿಗೆ ಬಂದಾಗ ಆತನಿಗೆ ರೆಸ್ಪೆಕ್ಟ್ ಕೊಡು. ದೇವರ ಆಲಯ ಮಾತಾಡಬಾರ್ದು. ದೇವರ ಆಲಯದಲ್ಲಿ ನಾವು ಚಪ್ಪಲಿ ಮೆಟ್ಕೊಂಡು ಹೋಗಬಾರ್ದು. ನಮ್ಮವರು ಚಪ್ಪಲಿ ಬಿಟ್ಟರೆ ಕರೆಂಟ್ ಹೊಡಿತದೆ ಅವರಿಗೆ. ಪರಮಪ್ರಸಾದ ಸ್ವೀಕಾರ ಮಾಡೋದು. ಪರಮಪ್ರಸಾದ, ಪರಮ ಅಂದ್ರೆ ಏನು? ದೇವರು. ಪರಮ ಅಂದರೆ ದೇವರು.
ಆ ದೇವರು ಪ್ರಸಾದವಾಗಿ ಬರ್ತಾ ಇದ್ದಾರೆ ನನ್ನ ಹೃದಯಕ್ಕೆ. ಯಾವ ವಾಗ್ದಾನ ಇದು? ಯಾವ ವಾಗ್ದಾನ? ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೀಗೆ ಗುರುತೊಂದನ್ನು ಕೇಳುವನಾಗ ಯೆಶಾಯ ಕೇಳ್ತಾನೆ, ಕನ್ಯೆ ಹೊರುವಳು, ಪುತ್ರನೋರ್ವನನ್ನ ಧರಿಸಿ ಗರ್ಭವಾಗಿ ಪುತ್ರರೋರ್ವನನ್ನ ಗರ್ಭ ತಳೆದು ಆತನಿಗೆ ಇಮ್ಯಾನ್ಯುವೇಲ್ ಎಂದು ಹೆಸರಿಡುವರು. ಮತ್ತಾಯ 1:23. ಇಮ್ಯಾನ್ಯುವೇಲ್ ಅಂದರೆ ದೇವರು ನಮ್ಮೊಡನೆ. ದೇವರು ಹೆಂಗೆ ಬರ್ತಾರೆ ನಮ್ಮಲ್ಲಿ? ಪರಮ ಪ್ರಸಾದ ರೂಪದಲ್ಲಿ ನನ್ನೊಡನೆ ವಾಸಿಸಲು ಬರುವ ನನ್ನ ಕುರುಬ, ನನ್ನೊಡನೆ ವಾಸಿಸಲು ಬರುವ ನನ್ನ ವೈದ್ಯ, ನನ್ನೊಡನೆ ವಾಸಿಸಲು ಬರುವ ನನ್ನ ರಕ್ಷಕ. ಮನೋಭಾವನೆ ಉಂಟು ಪ್ರಿಯರೇ. ಕಥೋಲಿಕರಿಗೆ ರೋಗ ಯಾಕೆ? ಕಥೋಲಿಕರು ಕಂಡುಕೊಂಡ ಜಾಗಕ್ಕೆ ಹೋಗ್ಬಿಟ್ಟು ನನಗೆ ಒಳ್ಳೇದಾಗಲಿ ಅಂತ ಅಲಿತಾ ಇರೋದು ಯಾಕೆ? ನಿಂತ ಜಾಗದಲ್ಲಿ ನಿನಗೆ ಅದ್ಭುತ ಉಂಟು. ನೀನು ಅರ್ಪಿಸುವ ಬಲಿ ಪೂಜೆಯಲ್ಲಿ ಪರಮ ಪ್ರಸಾದವನ್ನು ಉದ್ಘಾಟನೆ ಮಾಡುವಾಗ, ಇದು ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿ ಎಂದು ಗುರುಗಳು ಪ್ರಾರ್ಥಿಸುವಾಗ ಸತ್ತವನ್ನು ಬದುಕ್ತಾನೆ ಅಂತ ಅದ್ಭುತಗಳು ಕಥೋಲಿಕ ಧರ್ಮ ಸಭೆಯ ಬಲಿ ಪೂಜೆಯ ಯೋಜನೆಯಲ್ಲಿ ಉಂಟು. ನಿನಗೂ ನನಗೂ ಅದರ ಬೆಲೆ ಗೊತ್ತಾ? ಅರಿವು ಗೊತ್ತಾ? ಯಾಕೆ ಅಲ್ಲಿ ಹೋಗ್ತೀವಿ, ಅಲ್ಲಿ ಯಾರೋ ಒಬ್ರು ಅಲ್ಲೆಲ್ಲೋಯ ಆಮೇಲೆ ಅಂದ್ರೆ 10 ಜನ ಬಿದ್ದೋಯ್ತಾರೆ, ಅಲ್ಲಿ ಹೋಗ್ತೀವಿ. ಯಾರೋ ದೆವ್ವ ಬಂದು ಕುಡಿತಾರೆ ಅಂತ ಅಲ್ಲಿಗೆ ಹೋಗ್ಬಿಡ್ತೀವಿ. ಯಾರೋ ಬ್ಲೆಸ್ಸಿಂಗ್ ಮಾಡ್ತಾರೆ, ಅಲ್ಲಿಗೆ ಹೋಗ್ಬಿಡ್ತೀರಿ. ನಿನ್ನನ್ನು ಆಶೀರ್ವದಿಸಿದ ನಿರಂತರ ನಿನ್ನ ಜೀವಮಾನ ಕಾಲವೆಲ್ಲ. ಯೆಶಾಯ ಪ್ರವಾದಿಯ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯ ಏನು ಹೇಳ್ತದೆ? ಯೆಶಾಯ 41:10. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ. ನಿನಗೆ ನನ್ನ ವಿಜಯ ಹಸ್ತದ ಆಧಾರ ಇದೇ ನಿನಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತನ್ನ ಸರ್ವಸ್ವವನ್ನೇ ಕೊಟ್ಟಂತ ದೇವರು, ನನ್ನನ್ನು ಅತಿಯಾಗಿ ಪ್ರೀತಿಸುವ ದೇವರು. ಯೆಶಾಯ 43:4, ಯೆಶಾಯ ಪ್ರವಾದಿಯ ಗ್ರಂಥ 43:4. ಈ ಮಾತು ಈ ಪ್ರಪಂಚದಲ್ಲಿ ನಿನಗೆ ಯಾರು ಹೇಳೋದಿಲ್ಲ. ನೀನು ಅತಿಯಾಗಿ ಪ್ರೀತಿಸುವ ನಿನ್ನ ಲವರ್, ನೀನು ಅತಿಯಾಗಿ ಪ್ರೀತಿಸುವ ನಿನ್ನ ತಂದೆ ತಾಯಿ, ನೀ ಜೀವ ಕೊಡುವ ಸ್ನೇಹಿತನಿರ್ಬೋದು, ನಿನಗೆ ಈ ಒಂದು ಮಾತನ್ನು ಯಾವ ಕಾರಣಕ್ಕೂ ಹೇಳೋದಿಲ್ಲ. ದೇವರ ಯೋಜನೆಗೆ ಸಿರಬಾಗಿದ್ರೆ ದೇವರ ಮುಂದೆ ನೀನೇನಾಗುತ್ತೆ? ಯೆಶಾಯ 43:4. ನೀ ನನ್ನ ದೃಷ್ಟಿಗೆ ಅಮೂಲ್ಯನು, ಘನವಂತನು, ಅತಿ ಪ್ರಿಯನು ಎಂದೇ ನಿನ್ನ ಪ್ರಾಣ ರಕ್ಷಣೆಗಾಗಿ ತ್ಯಜಿಸುವೆನು. ಸಾಕು, ತ್ಯಜಿಸುವೆನು. ಏನನ್ನ ತ್ಯಜಿಸುವೆನು? ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. ನನಗಾಗಿ ಏನನ್ನು ಬೇಕಾದ್ರೆ ಹಳೆಯ ಒಡಂಬಡಿಕೆ ಈಜಿಪ್ಟ್ ಸುಡಾನ್ ನಾಡನ್ನ ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಯಾರನ್ನ ತ್ಯಜಿಸಿದರು ದೇವರು? ಯೋಹಾನ 3:16. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ನಮಗಾಗಿ ಹೀಡಾಗಿ ಕೊಟ್ರು. ನಮಗಾಗಿ ಏಕೈಕ ಪುತ್ರನನ್ನೇ. ನೀನು ಸಾಯಬಾರ್ದು, ನೀನು ನೆಗೆದು ಬಿದ್ದುಬಿಡೋದು, ಇದೋ ನೀನು ಪಾಪದಲ್ಲಿ ಮುಳುಗಬಾರ್ದು. ಈಗ ನನ್ನ ಮಗನಾಗಿ ನನ್ನ ಮಗಳಾಗಿ ನೀನು ಮಾರ್ಪಡಬೇಕಾದ್ರೆ ಇಗೋ ನಿನಗೆ ಕೊಟ್ಟದ್ದು, ನಿನಗೆ ಈಡಾಗಿ ಕೊಟ್ಟದ್ದು ಈಜಿಪ್ಟ್ ಸುಡಾನ್ ನಾಡನಲ್ಲ, ಸ್ವಂತ ಮಗನನ್ನೇ ಇಗೋ ನಿನಗೆ ಧಾರೆಯಾಗಿ ಎರೆದು. ಪೇತ್ರರು ಹೇಳ್ತಾರೆ, ಇಗೋ ಆತನ ರಕ್ತದಿಂದ ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದು, ಆತನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡಿದ್ದು. ನಿನಗೆ ಬೆಲೆ ಉಂಟು ದೇವರ ಮುಂದೆ. ನಿನ್ನ ಕಣ್ಣೀರಿಗೆ ಬೆಲೆ ಉಂಟು, ನಿನ್ನ ದುಃಖಕ್ಕೆ ಬೆಲೆ ಉಂಟು, ನಿನ್ನ ನಿರಾಸೆಗೆ ಉತ್ತರ ಉಂಟು. ಆದರೆ ನೀನು ನಿನ್ನ ದೇವರ ಯೋಜನೆಗೆ ಸಿರಬಾಗಿದೆಯಾ? ಪ್ರಿಯರೇ, ನಾನು ಸತ್ತಿದ್ರೆ 2 ವರ್ಷ ಆಗಬೇಕಾಗಿತ್ತು. 2.5 ವರ್ಷ. ಕೊರೋನಾ ಟೈಮಲ್ಲಿ ಲೋ ಬಿ ಪಿ ಆಗಿ ಅನ್ಕಾನ್ಸಿಯನ್ಸಲ್ಲಿ ಕೆಳಗಡೆ ಬಿದ್ದವನು. 3 ದಿನ ಟ್ರೀಟ್ಮೆಂಟ್ ಇಲ್ಲ, 3 ದಿನ ಅನ್ನಪಾನವಿಲ್ಲ, 3 ದಿನ ನೆನಪಿನ ಶಕ್ತಿ ಇಲ್ಲ. 4ನೇ ದಿನದವರೆಗೂ ಹೇಗೆ ಮಲಗಿದೆ ಹಾಗೇ ಇದೆ.
ಯಾರು ಮಾತಾಡ್ತಾ ಇರೋದೆಲ್ಲ ಕೇಳ್ತಾ ಇದ್ದೆ. ನನ್ನ ಮನೆಯಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ, ಆಗೋಯ್ತು ಕಣೆ, ಪೆಟ್ಟಿಗೆಗೆ ಆರ್ಡ್ರು ಮಾಡೋಣ. ಇಲ್ಲಿಗೆ ಪೆಟ್ಟಿಗೆಗೆ ಆರ್ಡ್ರು ಮಾಡೋಣ. ನನ್ನ ಕೈಯಲ್ಲಿ ದುಡ್ಡಿಲ್ಲ, ನನ್ನ ಕುಟುಂಬದಲ್ಲೂ ದುಡ್ಡಿಲ್ಲ, ಆಸ್ಪತ್ರೆಗೆ ಹೋದರೆ ದುಡ್ಡು ಬೇಕು. ಪ್ರಿಯರೇ, ಇದು ನಾನು ಹೀಗೆ ನಾರ್ಮಲ್ ಆಗಿದ್ದರೆ ದುಡ್ಡು ಮಾಡ್ತೀನಿ, ಆದರೆ ನನಗೆ ಯಾವುದಕ್ಕೂ ಶಕ್ತಿ ಇಲ್ಲ. ಮಲಗಿ ನಿದ್ರಿಸುವ ಆ ಸಮಯ, ಎಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗಿ ಟ್ರೀಟ್ಮೆಂಟ್ಗಾಗಿ ಹೋಗಿದ್ದು, ಎಲ್ಲೂ ಟ್ರೀಟ್ಮೆಂಟ್ ಕೊಡಲಿಲ್ಲ. ಇದು ಕೊರೋನಾ ಚೆಕ್ ಮಾಡಬೇಕು ಅಂತ ಕಡೆಯದಾಗಿ ಮನೆಗೆ ತಗೊಂಡು ಹೋಗೋಣ ಇರೋಷ್ಟು ದಿನ ಇಲ್ಲಿ ಎಂದು KR ಹಾಸ್ಪಿಟಲ್, ಮೈಸೂರಿನ KR ಹಾಸ್ಪಿಟಲಿಂದ ಹೊರಗಡೆ ಬರುವಾಗ ನನಗೆ ಪರಿಚಯ ಇದ್ದಂಥ ಒಬ್ಬ ಪೊಲೀಸ್ ಕ್ರೈಮ್ ಬ್ರ್ಯಾಂಚ್ ಇನ್ಸ್ಪೆಕ್ಟರ್ ಅನಂತು ಎಂಬುವರು ನನ್ನ ಮುಖ ನೋಡಿ ಓಡಿ ಬಂದು, ಏನಾಯಿತು ಬ್ರದರ್ಗೆ, ಏನಾಯಿತು? ಎಲ್ರಿಗೂ ಪ್ರಾರ್ಥನೆ ಮಾಡ್ತಾಯಿದ್ರು, ಇವ್ರಿಗೇನಾಯಿತು? ನಾನು ಸಹಾಯ ಮಾಡ್ತೀನಿ. ಅಲ್ಲೋಗಿ ಸರ್ಜನ್ ಹತ್ರ ಆ ವ್ಯಕ್ತಿ ನಮ್ಮವ್ರು ಇವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಪ್ರಿಯರೇ, ಅಡ್ಮಿಷನ್ ₹1 ಇಲ್ಲ, ಕೊರೋನಾ ಎಂಬುವ ಭಯವಿಲ್ಲ. ಆಸ್ಪತ್ರೆಗೆ ತಗೊಂಡೋಗ್ಬಿಟ್ಟು ICU ಅಲ್ಲಿ ಅಡ್ಮಿಟ್ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನನಗೆ ಗೊತ್ತಿಲ್ಲ, ಎಲ್ಲ ದೇವರ ಯೋಜನೆ, ಎಲ್ಲವೂ ದೇವರ ಕಾರ್ಯ. ನಿನಗೆ ಹೇಳ್ಬಿಟ್ಟು ಮಾಡಬೇಕು ಅನ್ನೋದು ದೇವರ ಅಗತ್ಯವಿಲ್ಲ. ನಿನ್ನ ತಕ್ಕ ಸಮಯದಲ್ಲಿ ನಿನಗೆ ಏನಾಗಬೇಕು ಅದನ್ನು ಮಾಡುವುದೇ ನನ್ನ ದೇವರ ಶಕ್ತಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಂಬಿರಿ, ಅಲ್ಲಿ ಇಲ್ಲಿ ಹೋಗಬೇಡಿ. ದೇವರ ಯೋಜನೆಗೆ ಸ್ಥಿರವಾಗಿ ದೇವರ ವಾಕ್ಯವನ್ನು ನೀವು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಯನ್ನು ಕೈಗೊಂಡು ನಡೆದರೆ ನಾನೇ ನಿಮಗೆ ಆರೋಗ್ಯದಾಯಕ. ಬೈಬಲಲ್ಲಿ ಅನೇಕ ಕಡೆ ಹೇಳ್ತದೆ. ಯೆರೆಮೀಯ ಪ್ರವಾದಿಗಂತ 17:14 ಹೇಳುತ್ತೆ, ಏ ಸರ್ವೇಶ್ವರ, ನೀನು ಸೌಖ್ಯ ಕೊಟ್ಟಲ್ಲಿ ನಾನು ಸೌಖ್ಯ ಹೊಂದುವೆ. ಸುಜ್ಞಾನ ಗ್ರಂಥ ಹೇಳುತ್ತೆ 16ನೇ ಅಧ್ಯಾಯ 12ನೇ ವಾಕ್ಯ, ನಾನು ಗುಣ ಹೊಂದಿದ್ದು ಯಾವುದೇ ಗಿಡಮೂಲಿಕೆಗಳಿಂದಲ್ಲ, ಯಾವುದೇ ಮೆತ್ತಗೆ ಮಾಡುವ ಮೊಲಾಮಿನಿಂದಲ್ಲ. ಏ ಸರ್ವೇಶ್ವರ, ಸರ್ವವನ್ನು ಸೌಖ್ಯಪಡಿಸುವ ನಿನ್ನ ವಾಕ್ಯದಿಂದಲೇ ನಾನು ಗುಣ ಹೊಂದಿದೆ. ಹೊಸ ಒಡಂಬಡಿಕೆಯಲ್ಲಿ ಹೇಳುತ್ತೆ 1 ಪೇತ್ರ 2:24, ನಾನು ಸೌಖ್ಯ ಹೊಂದಿದ್ದು ಯೇಸುವಿನ ಗಾಯದಿಂದ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಕಡೆಯದಾಗಿ ಪ್ರಿಯರೇ, ಮದುವೆ ಆಗಬೇಕು, ಮನೆ ಕಟ್ಟಬೇಕು, ಇದೆಲ್ಲ ಯೋಚನೆ, ದೇವರಿಗೆ ಯೋಚನೆ ಇದೆ. ಅವರು ಯೆರೆಮೀಯ ಪ್ರವಾದಿಯ ಗ್ರಂಥದಲ್ಲಿ 29ನೇ ಅಧ್ಯಾಯ 4, ಸ್ವಲ್ಪ ಬೇಗ 4-5 ವಾಕ್ಯ ನೋಡೋಣ. 29:4ನೇ ವಾಕ್ಯ. ಇಸ್ರಾಯೇಲರ ದೇವರು ಸೇನಾಧೀಶ್ವರರು ಆದ ಸರ್ವೇಶ್ವರ ಸ್ವಾಮಿ ಜೆರುಸಲೇಮಿನಿಂದ ಬಾಬಿಲೋನಿಗೆ ಸಾಗಿಸಲಾಗಿರುವ ಸೆರೆಯವರೆಲ್ಲರಿಗೆ ಹೀಗೆಂದು ತಿಳಿಸುತ್ತಾರೆ, ನೀವು ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ, ತೋಟಗಳನ್ನು ಮಾಡಿಕೊಂಡು ಅವುಗಳ ಫಲಗಳನ್ನು ಅನುಭವಿಸಿರಿ. ನೋಡಿ, ಮೊದಲು ಮನೆಯನ್ನ ಕಟ್ಟಿಕೊಳ್ಳಿ. ದೇವರ ಚಿತ್ತ, ದೇವರ ಯೋಜನೆ. ನೀವು ಅಲ್ಲಿರ್ಬೇಕು, ಇಲ್ಲಿರ್ಬೇಕು ಅಂತ ದೇವರ ಯೋಜನೆಗೆ ಸ್ಥಿರಭಾಗ್ಯದಲ್ಲಿ ಹೇಳ್ತಾ ಇದ್ದಾರೆ. ಮನೆ ಕಟ್ಕೊಳ್ಳಿ, ಆಸ್ತಿ ಮಾಡ್ಕೊಳ್ಳಿ, ತೋಟ ಆಸ್ತಿ ಮಾಡಿಕೊಂಡು ಅದರ ಫಲಗಳನ್ನು ತಿನ್ನಿ. ಮತ್ತೆ ಸಂಸಾರಿಗಳೇ ಆಗಿ ಯಾರು ಮದುವೆ ಆಗದೆ ಇರಂಗಿಲ್ಲ. ಎಲ್ರಿಗೂ ಮದುವೆ ಆಗುವ ಅವಕಾಶವನ್ನು ದೇವರು ಆಶೀರ್ವದಿಸ್ತಾ ಇದ್ದಾರೆ. ಬೈಬಲ್ ಓದಬೇಕು ಪ್ರಿಯರೇ. ನಿನಗೆ ಮನೆ ಬೇಕಾ? ತಗೋ ಈ ಚಾಪ್ಟರ್, ದೇವರೇ ಮನೆ ಕಟ್ಟಿಕೋ ಅಂತ ಹೇಳಿದ್ಯಾ. ಕೀರ್ತನೆಗಳ ಪುಸ್ತಕ 127:2 ಹೇಳಿದ, ದೇವರು ಸರ್ವೇಶ್ವರ ಮನೆ ಕಟ್ಟದ ಹೊರತು ಮನೆ ಕಟ್ಟುವನ ಕಾರ್ಯ ವ್ಯರ್ಥ. ಯೆರೆಮೀಯ ಪ್ರವಾದಿಯಲ್ಲಿ ಹೇಳಿದ, ಮನೆ ಕಟ್ಟಿಕೋ ಎಂದು. ದೇವರೇ, ಮನೆ ಕಟ್ಟಿಕೊಳ್ಳುವ ಶಕ್ತಿಯನ್ನು ಕೊಡು. ನನ್ನ ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನೀನು ಹೇಳಿದ್ಯಾ, ವಾಕ್ಯದಲ್ಲಿ ವಾಗ್ದಾನ ಮಾಡಿದ್ಯಾ. ದೇವರೇ, ವಾಗ್ದಾನದಲ್ಲಿ ವಿಶ್ವಾಸರು ನೀವು. ನನ್ನ ಮಗನಿಗೆ, ನನ್ನ ಮಗಳಿಗೆ ಮದುವೆ ಆಗಲಿ, ಮದುವೆಯ ಸೌಭಾಗ್ಯವನ್ನು ಒದಗಿಸಿಕೊಡು. ಈಗೋ ನಮಗೆ ಮಕ್ಕಳಿಲ್ಲ, ಅಲ್ಲಿ ಇಲ್ಲಿ ಅಲಿತೀರಾ, ಇಲ್ಲಿ ಬನ್ನಿ, ದೇವರ ಹತ್ರ ಬನ್ನಿ. ಮಕ್ಕಳನ್ನು ಕೊಡುವಂಥ ದೇವರು. ಲೇಯಳಿಗೆ ಮಕ್ಕಳನ್ನು ಕೊಟ್ಟರು, ರಾಕೆಳಿಗೆ ಮಕ್ಕಳಿರಲಿಲ್ಲ. ಹೇಳ್ತಾನೆ ಯಾಕೋಬ, ಹುಚ್ಚಿ, ಲೇಯಳಿಗೆ ಮಕ್ಕಳನ್ನು ಕೊಟ್ಟಿದ್ದು ನಾನಲ್ಲ, ಮಕ್ಕಳನ್ನು ಕೊಟ್ಟಿದ್ದು ಸರ್ವೇಶ್ವರ. ಹೋಗು, ಸರ್ವೇಶ್ವರನ ಬಳಿಯಲ್ಲಿ ಹೋಗಿ ಬೇಡು, ಆ ಸರ್ವೇಶ್ವರ ನಿನಗೆ ಮಕ್ಕಳನ್ನು ಕೊಡೋರು. ಯೆರೆಮೀಯ ಪ್ರವಾದಿಯ ಗ್ರಂಥದಲ್ಲಿ ಹೇಳ್ತಾ ಇದೆ, ನೀನು ಮದುವೆ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನು, ಗಂಡು ಮಕ್ಕಳನ್ನು ಹಡೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಎಲ್ಲವೂ ದೇವರ ಯೋಜನೆಗಳೇ. ಆ ಯೋಜನೆಗೆ ನಾನು ಕಿವಿಗೊಡಬೇಕು.
ಆ ಯೋಜನೆಗೆ ನಾನು ನನ್ನನ್ನೇ ಅರ್ಪಿಸಬೇಕು. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1ನೇ ವಾಕ್ಯ ಕಡೆಯದಾಗಿ ಹೇಳಿ ನನ್ನ ಈ ಒಂದು ದೇವರ ಈ ಒಂದು ಕಾರ್ಯವನ್ನು ನಾನು ನಿಮ್ಮಲ್ಲಿ ಮುಗಿಸ್ತೀನಿ. ರೋಮ 12:1. ರೋಮನರಿಗೆ ಬರೆದ ಪತ್ರ 12. ಆದುದರಿಂದ ಸಹೋದರರೇ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹೇಗೆ ನಾವು ನಮ್ಮನ್ನೇ ಅರ್ಪಿಸಿಕೊಳ್ಳಬೇಕು? ಗಬ್ರಿಯೇಲ್ ದೂತನ ಮುಂದೆ ತಾಯಿ ವಿನಮ್ರತೆಯಿಂದ ಹೇಳಿದಳು, ಇಗೋ ಕರ್ತರ ದಾಸಿ, ನಿನ್ನ ವಚನದಂತೆ ನನಗಾಗಲಿ. ತಾಯಿ ಮರೆಯಳಂತೆ ನಾನು ನನ್ನನ್ನೇ ಅರ್ಪಿಸಿಕೊಳ್ಳಬೇಕು. ತಾಯಿ ಮರೆಯಳಂತೆ ಕರ್ತನ ದಾಸಿಯಾಗಿ ಜೀವಿಸಬೇಕು. ಇದಾಗಿದೆ ದೇವರ ಯೋಜನೆ, ಇದಾಗಿದೆ ದೇವರ ಚಿತ್ತ. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ರಿಗೂ ಅರ್ಥವಾಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಒಂದೊಂದು ವಾಕ್ಯಗಳು ನಿಮಗೆ ಜೀವ ಕೊಡುವಂಥದ್ದು. ಸುಮ್ಮನೆ ಕುಳಿತು ಎದ್ದೋಗಬೇಡಿ. ಸುಮ್ಮನೆ ನೀವು ಇಷ್ಟು ದೂರ ಬಂದು ಕುಳಿತು ಎದ್ದೋಗಿ ಏನೂ ಫಲ ಇಲ್ಲ. ಇಲ್ಲಿ ಆಗುವ ಎಲ್ಲ ಶುಶ್ರೂಷೆಗಳಲ್ಲೂ ಶ್ರದ್ಧೆಯಿಂದ ಭಾಗವಹಿಸಿ, ಆರಾಧನೆಯಲ್ಲಿಯೂ ಬಲಿಪೂಜೆ ಹೆಚ್ಚಾಗಿ ಬಲಿಪೂಜೆಯಲ್ಲಿ ಅದ್ಭುತಗಳು ನಡೆಯುತ್ತೆ. ಆ ಬಲಿಪೂಜೆಯಲ್ಲಿ ಭಕ್ತಿ ವಿಶ್ವಾಸದಿಂದ ದೈವ ಭಯದಿಂದ ಭಾಗವಹಿಸಿ ದೇವರು ನಿಮ್ಮೆಲ್ಲರನ್ನು ಅರಸಿ ಕಾಪಾಡಲಿ. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ಹೊಡೆಯುತ್ತಾ ಅವ್ರ ಕೃತಜ್ಞತೆ ಹೇಳಿ. ಹಾಲೆಲೂಯಾ.